ಜೀವಾನಂ ದೈವ ಕಣು ಇವನು. ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು. ಮೃತ್ಯುಂಜಯ ರೋಣಿಮಠವರ 85ನೇ ಹುಟ್ಟುಹಬ್ಬದ ಆಚರಣೆಯನ್ನ ಪರಿವರ್ತನಾ ಮತ್ತು ಸಂಕಲ್ಪ ಪ್ರಕಾಶ್ ಸಮಾಜಮುಖಿ ಟ್ರಸ್ಟರ ಪರವಾಗಿ ಇದನ್ನ ಹೂವಿನಹಳ್ಳಿಯ ಪರಿವರ್ತನಾ ಮತ್ತು ಸಂಕಲ್ಪದಲ್ಲಿ ಹಮ್ಮಿಕೊಂಡಿದ್ದೇವೆ. ಅವರ ಮಗಳಾಗಿರ್ತಕ್ಕಂಥ ಅಶ್ವಿನಿ ರೋಣಿಮಠ ಅವರು US ಅಲ್ಲಿರ್ತಾರೆ. ಅವರು ಅಮೆರಿಕದಿಂದ ಅವರಿಗೆ ಫೋನ್ ಮಾಡಿ ನೀವೇನಾದರೂ ಒಂದು ಕಾರ್ಯಕ್ರಮವನ್ನು ನಮ್ಮ ತಂದೆಯ ನೆನಪಿಗೋಸ್ಕರ ಅವರಿಗೆ ಕೇಳ್ಕೊಂಡಿದ್ದಾರೆ. ಅವರ ಜನ್ಮದಿನ ಈ ವರ್ಷ 85 ವರ್ಷ ಆಗಿದ್ದರಿಂದ ಅವರ ಜನ್ಮದಿನವನ್ನು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ನೀವು ಅದನ್ನು ಅರ್ಥಪೂರ್ಣವಾಗಿ ಮಾಡಿ ಅಂತ ಹೇಳಿದಾಗ, ಆಮೇಲೆ ಹಾಗೆ ಯೂನಿಫಾರ್ಮು ಆ ಥರದ್ದೆಲ್ಲ ಹೇಳಿದ್ರು. ನಾನು ಹೇಳಿದೆ ಟೀಚರ್ಗೆ ಯೂನಿಫಾರ್ಮು ಮತ್ತು 2 ತಿಂಗಳು ಹೀಗೆ ಊಟದ ವ್ಯವಸ್ಥೆಗೆ ಚೆಕ್ಕನ್ನು ಕೊಡ್ತೀನಿ. ಹಾಗೆ ಅವ್ರ ಜೊತೆಗೆ ಕೇಕನ್ನು ಕಟ್ ಮಾಡಿ ವಿಕಲಚೇತನ ಇರ್ತಕ್ಕಂಥ ಮಕ್ಕಳ ಜೊತೆಗೆ ಈ ದಿನ ಅವರ ನೆನಪಿಗೋಸ್ಕರ ಕಳೆಯೋಣ ಅಂತ ಹೇಳಿ ನಾವು ಅಂದ್ಕೊಂಡಾಗ ಅವಳು ಅಲ್ಲಿಂದ ನನಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿ ಅದನ್ನು ಈಗ ನಾವು ಸಂಕಲ್ಪದಕ್ಕೆ ಕೊಡ್ತಾ ಇದ್ದೀವಿ. ಅದರ ಮೇಲೆ ಇದು ಮಾಡಿದ್ದ ಪರಿವರ್ತನೆಯಲ್ಲಿ ನಾವ್ಯಾವತ್ತು ಥ್ಯಾಂಕ್ಸ್ ಹೇಳೋಕ್ಕೆ ಸಂಕಲ್ಪ, ಯಾಕಂದರೆ ನಾವು ಪರಿವರ್ತನದವರು ಮತ್ತು ಸಂಕಲ್ಪದವರು ಸೇರಿಕೊಂಡು ಇಲ್ಲಿ ಸುಮಾರು 35 ಜನ ವಿದ್ಯಾರ್ಥಿಗಳಿಗೆ, ಅದು ವಿಕಲಚೇತನ ವಿದ್ಯಾರ್ಥಿಗಳಿಗೆ ಶಾಲೆಯನ್ನು ತೆರೆದಿರ್ತಕ್ಕಂಥದ್ದು. ತೆರೆದ್ಬಿಟ್ಟು ಈಗ 3 ತಿಂಗಳು 4 ತಿಂಗಳಾಗಿದೆ. ಈಗ ಒಬ್ಬೊಬ್ಬರೇ ವಿದ್ಯಾರ್ಥಿಗಳು ಹೆಚ್ಚಾಗ್ತಾ ಇದ್ದಾರೆ. ಹಾಗೆಯೇ ಸ್ಟಾಫ್ ಕೂಡ ಈಗ 8 ಜನ ಇದ್ದಾರೆ. ಮತ್ತು ಫಿಸಿಯೋಥೆರಪಿಸ್ಟ್ ಕೂಡ ಬಂದಿದ್ದಾರೆ. ಅವರು ಕೂಡ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಥೆರಪಿಯನ್ನು ಕೊಡ್ತಾ ಇದ್ದಾರೆ. ಇವೆಲ್ಲರ ಸಹಕಾರದಿಂದ ನಮ್ಮ MP ಪ್ರಕಾಶ್ ಸಮಾಜಮುಖಿ ಟ್ರಸ್ಟು, ಗಂಗಭಾರತಿ ಮತ್ತು MP ಪ್ರಕಾಶ್ ಪ್ರತಿಷ್ಠಾನ ಇವೆಲ್ಲವೂ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಮಾಡಬೇಕು ಅಂತ. ಆಮೇಲೆ ನಮ್ಮ ಡಾಕ್ಟರ್ ರೋಣಿಮಠ ಬಗ್ಗೆ ಅಂತೂ ಹೇಳೋದು ಬೇಡವಿದೆ. ಯಾಕಂದರೆ ಅವರು ಮರಣ ಹೊಂದಿದ ಮೇಲೆ ಕೂಡ ತಮ್ಮ ದೇಹವನ್ನು ಒಂದು ಮೆಡಿಕಲ್ ಕಾಲೇಜ್ಗೆ ದಾನ ಮಾಡಿರ್ತಕ್ಕಂಥದ್ದು. ಈಗಿನ ಕಾಲದಲ್ಲಿ ನಾವು ನಮ್ಮ ದೇಹವನ್ನು ಬೇರೆಯವರಿಗೆ ಕೊಡ್ಬೇಕಂತ ಆಗಲಿ ಅಥವಾ ನಮಗೆ ನಮ್ಮ ಪದ್ಧತಿ ಪ್ರಕಾರ, ವೀರಶೈವ ಪದ್ಧತಿ ಪ್ರಕಾರ ಇದು ಮಾಡಬೇಕು ಅನ್ನೋಂಥರೇ ಜಾಸ್ತಿ ಜನ ಇರ್ತಾರೆ. ಆದರೆ ಅವರು ಆದರ್ಶ ವ್ಯಕ್ತಿ. ನಾನು ಡಾಕ್ಟರ್ ಆಗಿದ್ದೆ, ನನ್ನ ದೇಹ ಕೂಡ ಉಪಯೋಗ ಆಗಬೇಕು ಅಂತ ಹೇಳಿ ಅವರು ತಮ್ಮ ದೇಹವನ್ನು ದಾನ ಮಾಡಿದ್ರು. ಈ ಥರ ವ್ಯಕ್ತಿಗಳು ಅಪರೂಪ. ಒಬ್ಬ ವ್ಯಕ್ತಿ ನಮ್ಮ ಚಿಕ್ಕಪ್ಪ ಆಗಿದ್ರು ಅಂದರೆ ನಮ್ಮ ತಾಯಿಯ ತಂಗಿಯ ಕರ್ನಾಡು. ಇದರೊಳಗೆ ಹುಬ್ಳಿಯಲ್ಲಿ ತುಂಬ ದಿನ ದವಾಖಾನೆಯನ್ನು ತೆರೆದು ತುಂಬ ಜನ ಬಡವರಿಗೆ ಅವರಿಗೆಲ್ಲರಿಗೂ ಸಹಕಾರ ನೀಡಿರ್ತಕ್ಕಂತಹ ಅವ್ರಿಗೆ ಮತ್ತು ರೋಣಿಮಠ ಕುಟುಂಬ ವರ್ಗಕ್ಕೆ ನಾನು ಈ ಮೂಲಕ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಇಲ್ಲಿ ಸಂಸ್ಥೆ ಸ್ಟಾರ್ಟ್ ಮಾಡಿದಾಗ ಭಾಳ ಪ್ರಾಬ್ಲಮ್ ಫೇಸ್ ಮಾಡಿದ್ದೀವಿ. ನಿಮ್ಮ ಸಹಕಾರ ನಮಗೆ ಭಾಳ ಬೇಕಿತ್ತು. ಮತ್ತು ಹೀಗೆ ನಿಮ್ಮ ಪ್ರೋತ್ಸಾಹ ಎಲ್ಲ ನಮ್ಮ ಮಕ್ಕಳಿಗೂ ಕೂಡ ಭಾಳ ಇಷ್ಟ ಆಗ್ತಿದೆ. ನೀವು ಪ್ರತಿಯೊಂದು ಬರ್ತಡೇ ಆಗಲಿ ಇನ್ನೊಂದಾಗಲಿ ಏನಾದರೂ ಸಮಾಜಮುಖಿ ಸೇವೆ ಕೂಡ ಇಲ್ಲೇ ಬಂದು ಮಾಡ್ಕೊಳ್ತಾರೆ ಅಂತ ನಮಗೆ ಭಾಳ ಖುಷಿಯಾಗಿದೆ. ಮತ್ತು ನೀವು ಈ ನಮ್ಮ ಸಂಸ್ಥೆ ಜೊತೆ ಕೈ ಜೋಡಿಸಿದ್ದಕ್ಕೆ ನೀವು ಧನ್ಯವಾದಗಳು ಮೇಡಮ್. ಹೋಗ್ತಾ ಹೋಗ್ತಾ ನಮಗೆ ಹಿಂಗೆ ನೀವು ಸೇವೆ ನಮಗೆ ಇರಲಿ ಮೇಡಮ್. ಅದ ಅಶ್ವಿನಿ ಮೇನಾಗಿ ಅಶ್ವಿನಿ ರೋಹಿಣಿಮಠ ಅವರ ತಂದೆ ಅವರು ಮೃತ್ಯುಂಜಯ ರೋಹಿಣಿಮಠ ಅವರು ಆಗಿರೋದ್ರಿಂದ ಅವ್ರ ಬರ್ತಡೇ ಕೂಡ ಅವ್ರ ಮಗಳು US ಅಲ್ಲಿ ಇದ್ದು ಇಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಟೋದಕ್ಕೆ ಅವರಿಗೂ ಧನ್ಯವಾದಗಳು. ಹಿಂಗೆ ನೆಕ್ಸ್ಟ್ ಯಾರಾದ್ರೂ ಮತ್ತೆ ಹಿಂಗೆ ಮುಂದೆ ಇದ್ರೆ ಇಲ್ಲೇ ಬಂದು ಮಾಡ್ಕೊಳ್ಳಿ ಮೇಡಮ್. ನಮ್ಮ ಮಕ್ಕಳಿಗೂ ಕೂಡ ಸಂತೋಷ ಆಗುತ್ತೆ. ಧನ್ಯವಾದ.